ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಸೌಜನ್ಯ ಕೇಸಲ್ಲಿ ಒಂದು SIT ರಚನೆ ಆಗಿದೆ. ಆದ್ರೆ ಸಮೀರ್ ಅವರು ದಿನೇ 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 ವಿಡಿಯೋಗಳನ್ನ ಮಾಡ್ತಾನೆ ಇದ್ದಾರೆ. ಅಂದ್ರೆ ದಿನದಿಂದ ದಿನಕ್ಕೆ ಹೊಸ ವಿಚಾರಗಳನ್ನ AI ತಂತ್ರಜ್ಞಾನದ ಮೂಲಕ ತಂದು ವಿಡಿಯೋ ಗ್ರಾಫಿಕ್ಸ್ ಅನ್ನ ಮಾಡಿ ಜನರು ಹೊಸ ಸ್ಟೋರಿ ಕಥೆಗಳನ್ನ ಕಟ್ಟಿದ್ರು ಕೂಡ ಜನ ನಂಬೋ ರೀತಿ AI ಮೂಲಕ AI ಸಹಾಯವನ್ನ ತೆಗೆದುಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ. ಅಲ್ಲಿ ಒಂದಷ್ಟು ತಪ್ಪುಗಳನ್ನ ನಾನು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಎಷ್ಟರ ಮಟ್ಟಿಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಮೊದಲನೇದಾಗಿ ಸಂತೋಷ್ ರಾವ್ ಅವರು ಮೊದಲು ಸೌಜನ್ಯನನ್ನ ರೇಪ್ ಮಾಡಿ ಕೊಲೆ ಮಾಡಿದಾನೆ ಅಂದಾಗ ಇವನೇ ಹೇಳ್ದ, ಒಬ್ಬನಿಂದ ಈ ತರ ಮಾಡಕ್ ಸಾಧ್ಯನೇ ಇಲ್ಲ, 3 ರಿಂದ 4 ಜನ ಕೂಡಿ ಈ ರೀತಿ ಮಾಡಿದ್ದಾರೆ ಅಂತ ಸಮೀರ್ ದೂತ ಹೇಳ್ತಾನೆ. ಅದೇ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಭೀಮಾ ಅಂತ ಒಬ್ಬವನಿದ್ದ, ಇವಾಗ ಅವನು ಒಪ್ಕೊಂಡಿದ್ದಾನೆ ಈ ರೀತಿ ಮಾಡಿ ಆದಿದ್ದ. ಭೀಮಾ ಅಂತ ಒಬ್ಬವನಿದ್ದಾನೆ, 1,000ಕ್ಕಿಂತ ಹೆಚ್ಚು ಶವಗಳನ್ನ ಧರ್ಮಸ್ಥಳದ ಸುತ್ತಮುತ್ತಲದಲ್ಲಿ ಡಿಗ್ ಮಾಡಿ ಮುಚ್ಚಿದಾನೆ. ಅಂದ್ರೆ ಸತ್ತವ್ರನ್ನ ಅಂದ್ರೆ ಯಾರೋ ರೇಪ್ ಮಾಡಿ ಹೋಗ್ತಾ ಇದ್ರು, ಈತನಿಗೆ 505 ಕಾರ್ ಬರ್ತಾ ಇತ್ತು. ಆ ಕಾರ್ ಬಂದಾಗ ಒಂದ್ ಮಹಿಳೆ ಇರ್ತಾ ಇದ್ರು, ಅವ್ರನ್ನ ನಾನೇ ಮುಚ್ತಾ ಇದ್ದೆ. 1000ಕ್ಕಿಂತ ಹೆಚ್ಚು ಜನರನ್ನ ಮುಚ್ಚಿದಾನೆ ಅಂತ ಈ ಸಮೀರ್ ದೂತ ಹೇಳ್ತಾನೆ. ಒಬ್ಬ ಭೀಮಾ 1000 ಮಹಿಳೆಯರನ್ನ ಮುಚ್ಚಕ್ಕೆ ನಡೆಯುತ್ತೆ, ಒಬ್ಬ ಸಂತೋಷ್ ರಾವ್ ಒಬ್ಬ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇದನ್ನ AI ಮೂಲಕ ತೋರಿಸಿದಾನೆ. ಹೀಗಾಗಿ ಎಲ್ಲ ಅಂಧ ಭಕ್ತರು ಏನು ಸೋಷಿಯಲ್ ಮೀಡಿಯಾ ವಾರಿಯರ್ಸ್ ಇದಾರಲ್ಲ, ಕೆಲವು ಜನ ಸಮೀರ್ ದೂತ ಹೇಳಿರುವ ಕಥೆಯನ್ನ ನಂಬಿದ್ದಾರೆ. SIT ರಚನೆ ಆಗಿದೆ ಗೊತ್ತಾಗುತ್ತೆ, ಬಟ್ ಈತ ಹೇಳ್ತಾನೆ ನನ್ನ ಹತ್ರ ಎವಿಡೆನ್ಸ್ ಇದೆ, ನಾನು ವಿತ್ ಪ್ರೂಫ್ ಮಾತಾಡ್ತೀನಿ ಅಂತ. ಮತ್ತೆ ಮಹೇಶ್ ಕಿಮ್ರೋಡಿ ಸರ್ ಆಗಿರ್ಬೋದು, ಗಿರೀಶ್ ಮುತ್ತನವ್ರು ಸರ್, ನನ್ನ ಮೊಬೈಲ್ ಅಲ್ಲಿ ಫುಲ್ ಪಿನ್ ಟು ಪಿನ್ ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು, ಹೇಗ್ ಮಾಡಿದ್ರು, ಫುಲ್ ಇನ್ಫಾರ್ಮೇಶನ್ ಇದೆ ಅಂತ ಹೇಳ್ತಾರೆ. ಮತ್ತೆ SIT ಗೆ ಇನ್ನೂ ಈಸಿ ಆಯ್ತು. ಇವ್ರನ್ನ 3 ಜನರ ಹತ್ರ ಇರೋ ಒಂದು ಎವಿಡೆನ್ಸ್ ಗಳನ್ನ ಅಥವಾ ಸಾಕ್ಷಿಗಳನ್ನ ಇವರು ಡೈರೆಕ್ಟ್ ಆಗಿ SIT ಗೆ ಹೋಗಿ ಕೊಟ್ರೆ ಇನ್ನು SIT ಮಾಡುವ ತನಿಖೆ ಆದಷ್ಟು ಬೇಗನೆ ಆಗುತ್ತೆ. ಈ 3 ಜನರ ಹತ್ರ ಫುಲ್ ಎವಿಡೆನ್ಸ್ ಇದೆ. ಈ 3 ಜನರ ಹತ್ರ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಅನ್ಸಿದ ಮಟ್ಟಿಗೆ ಒಂದು ವಾರದಲ್ಲಿ ಸೌಜನ್ಯ ಕೇಸ್ಗೆ ನ್ಯಾಯ ಸಿಗೋದು ಬಹುತೇಕ ಖಚಿತ. ಇದ್ರ ಬಗ್ಗೆ ಏನ್ ಅನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಸಮೀರ್ ದೂತ ಅಂಕರು ಕಂಪ್ಲೀಟ್ ಆಗಿ ನೇಮ್ ಫೇಮ್ ತೆಗೆದುಕೊಳ್ತಾ ಇದ್ದಾನೆ. ಸೌಜನ್ಯ ಹೆಸರಲ್ಲಿ ಸಾಕಷ್ಟು ದುಡ್ಡು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಕಬ್ಜ ಶರಣ ಆಗಿರ್ಬೋದು, ಎಲ್ಲರೂ ಕೂಡ ದುಡ್ಡು ಮಾಡ್ಕೊಂಡಿದ್ದಾರೆ. ಕೆಲವ್ರಿಗೆ ಯಾರಿಗೆ ದುಡ್ಡು ಬೇಕಾಗಿತ್ತು ದುಡ್ಡು ಮಾಡ್ಕೊಂಡಿದ್ದಾರೆ, ಯಾರಿಗೆ ಒಂದು ನೇಮು ಫೇಮು ಹೆಸರು ಬೇಕಾಗಿತ್ತು ಅದನ್ನ ಮಾಡ್ಕೊಂಡಿದ್ದಾರೆ. ಏನೇನು ಅವ್ರ ಉದ್ದೇಶ ಇತ್ತು ಅದನ್ನೆಲ್ಲ ಪಡೆದುಕೊಳ್ತಾ ಇದ್ದಾರೆ ಸೌಜನ್ಯ ಮತ್ತು ಧರ್ಮಸ್ಥಳ ಹೆಸರನ್ನ ಇಟ್ಟುಕೊಂಡು. ಇಲ್ಲಿ ಸಾಕಷ್ಟು ಜನರಿಗೆ ಸೌಜನ್ಯಗೆ ನ್ಯಾಯ ಕೊಡಿಸೋ ಉದ್ದೇಶ ಇಲ್ಲ. ಅವಳ ಹೆಸರನ್ನ ಇಟ್ಟುಕೊಂಡು ಕೆಲವರು ದುಡ್ಡು ಮಾಡ್ಕೊಳ್ಳೋ ವಿಚಾರ ಇದೆ. ಅವಳ ಹೆಸರನ್ನ ಇಟ್ಟುಕೊಂಡು ಕೆಲವ್ರಿಗೆ ಹೆಸರನ್ನ ಗಳಿಸುವ ವಿಚಾರ ಇದೆ. ಅದನ್ನ ಬಿಟ್ರೆ ಇಂದೇ ನಾಳೆ ನ್ಯಾಯ ಸಿಗುವ ಒಂದು ಆಸೆ ಯಾರಿಗೂ ಕೂಡ ಇಲ್ಲ. ಆದಷ್ಟು ಲೇಟ್ ಆಗಲಿ, ಇನ್ನೂ ನಾವು ಪ್ರಚಾರವನ್ನ ತೆಗೆದುಕೊಳ್ಳೋಣ ಅಂತ ಒಂದು ಭೀತಿಯಲ್ಲಿ, ಒಂದು ಮೈಂಡ್ ಸೆಟ್ ಅಲ್ಲಿ ಅವರಿದ್ದಾರೆ. ಓಕೆ, ಇಷ್ಟು ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣಂತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಮಾತಾಡಿದ್ದೀನಿ. ಥ್ಯಾಂಕ್ ಯು.